ರಿಜಿಸ್ಟ್ರೇಷನ್. ನೀವು ಚೈನಿ ಹುಡುಗಿ ಮದುವೆ ಆಗ್ಬೇಕಂದ್ರೆ ಅಂದ್ರೆ ಕಿತ್ತಾಡಿದ್ರೆ ಎಲ್ಲ ಕಡೆ ಹೋಗ್ಬಿಟ್ಟು ಎಲ್ಲ ಕಿತ್ತಾಡೋನು ಅಂತ ಆ ತರ ಒಂದು ನಾನು ಆತನ ಅನ್ಕೊಂಡೆ. ಯಾರು ಹುಡುಗಿ ಬಂದು ನಿಮ್ಗೆ ಪ್ರಪೋಸ್ ಮಾಡಿಲ್ಲ, ಈ ಫೀಮೇಲ್ ಯೂಟ್ಯೂಬರ್, ನಾನು ಒಂಥರ ಇನ್ಫ್ಲುಯೆನ್ಸರ್ ಆಗ್ಬೇಕು, ಯೂಟ್ಯೂಬರ್ ಆಗ್ಬೇಕು ಅಂತ ಅದು ಸೆಲೆಕ್ಟ್ ಎಲ್ಲ ಆಗಿದ್ದೀನಿ. ಚಾನಲ್ಗೆ ಹೇಳ್ಬಾರ್ದು, ಇವತ್ತು ಹೇಳಿದ್ರೆ ಇದು ಮಾಡ್ಕೊತಾರೆ ಏನೋ ಗೊತ್ತಿಲ್ಲ. ಮತ್ತೆ ಹಿಚ್ ಹೈಕಿಂಗ್ ನೀವು ಚೈನಾಗೆ ಬರ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಇವನ್ ಚೈನಾ ಬಗ್ಗೆ ಮೊದ್ದಿದ್ದಂತ ಥಾಟ್ಸ್ಗಳೇನು ಅಂದ್ರೆ ಶತ್ರು ರಾಷ್ಟ್ರ, ಅವ್ರನ್ನ ಹೋದ್ರೆ ಹಂಗೆ ಹಿಂಗೆ ಅಲ್ಲಿಗೆಲ್ಲ ನಾವು ಕಾಲಿಡಬಾರ್ದು, ಈ ತರದ ತಲೆಯಲ್ಲಿ ಇದ್ದಿದ್ದು. ಬಾಯರ್ಗಾಗಿದೆ ನೀರು ಕೊಡು ಅಂತ ಹಿಂಗಂದ್ರೆ ನೀವು ಚೈನಾಗ್ ಬಂದ ತಕ್ಷಣ ಯಾವ ತರ ಫೀಲಿಂಗ್ ಆಯ್ತು ನಿಮ್ಗೆ? ನನ್ಗೆ ಅಲ್ಲಿ ಹಾಂಗ್ಕಾಂಗ್ ಅಲ್ಲಿ ಏನಾಯ್ತು, ಅವ್ನು ಬೈದ. ಇದೆಲ್ಲ ಕಾಮನ್ ರೀ ನಮ್ಗೆ. ಮನರೇ ಮಾರಿದಾನೆ. ಇಲ್ಲಿ ನೋಡಿ, ಇದು 3 ಟ್ರಕ್ಸ್ ಏನು ಗೊತ್ತಾ, ಇದೆಲ್ಲ ಸಿಟಿಗೆಲ್ಲ ಅದು ಇದು ಬಿಡುತ್ತೆ, ಸ್ಪ್ರೇ ಮಾಡುತ್ತೆ ನೀರ್ನ. ಬೇಕೆ ಭಯಬೇಕೆ ಏನಾಗಬಹುದು, ಸಾವಿಗಿಂತ ಮಿಗಿಲಾಗಿ ಇನ್ನೇನಾಗಬಹುದು. ಹೋಗಿ ಸರ್, ಒಟ್ಟಲ್ಲಿ ವುಹಾನ್ಗೆ ಹೋಗೋ ರೋಡ್ ಇದೆ ಅಲ್ವಾ? ಇದು ನಾನು ಹೋಗ್ತೀನಿ ಬಿಡಿ ಸರ್. ಅಲ್ಲೊಂದು ರೌಂಡ್ ಹೋಗ್ಬಿಟ್ಟು ನಿಮ್ಗೆ ಲಾಸ್ಟಿಗೆ ಇದ್ರ ಹತ್ರ ಬಿಟ್ಬಿಡ್ಲಾ ಅಥವಾ ಏನು? ನೀವು ಇಲ್ಲಿ ನಿಲ್ಸಿದ್ರು ಓಕೆ ಸರ್. ಕಾರ್ನ ಪಾರ್ಕ್ ಮಾಡಿದ್ದಕ್ಕೆ ವಿಚಾಟ್ ಮುಖಾಂತರ ಪೇ ಮಾಡ್ತಾ ಇದ್ದಾರೆ. ವಿಚಾಟ್ ಆಮೇಲೆ ಇದು ನಂಬರ್ ಬರುತ್ತೆ. ಫಸ್ಟ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ನಂದು K01 K25 ಇರುತ್ತಲ್ಲ ಆ ತರ. ಆಮೇಲೆ ಬಾರ್ ಇದೆಯಲ್ಲ ನನ್ನ ಕಾರಲ್ಲಿ. ಸರ್, ಇಲ್ಲೂ ಇಂಗ್ಲಿಷ್ ನಂಬರ್ನ ಯೂಸ್ ಮಾಡ್ತಾರ ಗಾಡಿಗಳಿಗೆ? 15 ಏನಾಯ್ತು. ಈಗ ಬೇರೆ ಏನಾದ್ರು ಹಾಕಿದ್ರೆ, ನಾನು ಬೇರೆ ಕಾರ್ದು ಏನಾದ್ರು ಹಾಕಿದ್ರೆ ಆಯ್ತಾ? ಈಗ 15 ಯುವಾನು ಅಂತಂದ್ರೆ 15 ಯುವಾನ್, ನಾನು 12 ಒಂದು 6 ಆಯ್ತು. ಪೇಮೆಂಟ್ ಆಯ್ತಾ? ಮುಗೀತು ಇಷ್ಟೇ. 180 ರೂಪಾಯಿ. ಈಗ ನಾನು ಎಕ್ಸಿಟ್ ಆಗ್ಬೇಕು. ಅಲ್ಲಿ ಸ್ಕ್ಯಾನ್ ಕೋಡ್ ಕೊಡಬೇಕು. ಇಲ್ಲಿ ಎಕ್ಸಿಟ್ ಆಗ್ಬೇಕು. ನಾನು 2 ಅವರ್ ಆಯ್ತಲ್ಲ ಸರ್ ನಾವು ಹೋಗಿ? 2 ಅವರ್ ಆಗಿ ಮೇಲೆ 1 ಸೆಕೆಂಡ್ ಚಕ್ ಅಂತಂದ್ರೆ ಅದು ನೆಕ್ಸ್ಟ್ ತಗೊಂಡ್ಬಿಡುತ್ತೆ. 3 ಅವರ್ಗೆ ಅದೊಂದು ಇಷ್ಟು ಟೈಮ್ ಕೊಟ್ಟಿರುತ್ತೆ, 15 ಮಿನಿಟ್ಸ್. ಎಷ್ಟರಲ್ಲಿ ನಾನು ಹೊರಗಡೆ ಹೋಗ್ಬೇಕು. ಇಲ್ಲಿಂದ ಪೇ ಆಗಿದ ತಕ್ಷಣ ಆ ಸಿಸ್ಟಮ್ ಅಲ್ಲಿ ಸ್ಕ್ಯಾನ್ ಮಾಡುತ್ತೆ. ಅಲ್ಲಿ ಕ್ಯಾಮ್ರಾ ಇರುತ್ತೆ ನೋಡಿ, 4 LED ಲೈಟ್ ಫೋಕಸ್ ಇದೆಯಲ್ಲ, ಅದು ಕ್ಯಾಮ್ರಾ. ಅದು ಆಯ್ತಾ? ನಂಬರ್ ಬಂತ, 15 ಬಂತ, ಅದು ಆಟೋಮೆಟಿಕ್ ಡೋರ್ ಓಪನ್ ಆಯ್ತಾ? ಹೌದು, ಮುಗೀತು, ಇಷ್ಟೇ, ಡನ್. ಈಗ ನಾವು ದುಡ್ಡು ಕಟ್ಟಿಲ್ಲ ಅಂತಂದ್ರೆ ಓಪನ್ ಆಗಲ್ಲ, ಡೋರೇ ಓಪನ್ ಆಗಲ್ಲ. ಅದು ಅಷ್ಟೊತ್ತಿಗೆ ಹಿಂದ್ಗಡೆ ಯಾವನೋ ಬಂದು ಕೀ ಸ್ಟಾರ್ಟ್ ಮಾಡ್ತಾರೆ. ಯಾರು ಸೆಕ್ಯೂರಿಟಿ ಇಲ್ಲ, ನೋಡ್ಕೊಳ್ಳೋರಿಲ್ಲ, ಏನಿಲ್ಲ, ಆಟೋಮೆಟಿಕ್, ಫುಲ್ ಆಟೋಮೆಟಿಕ್. ಎದುರುಗಡೆ ದೊಡ್ಡ ಬಿಲ್ಡಿಂಗ್ ಕಾಣ್ತಲ್ಲ, ವೈಟ್ ಕಲರ್. ಇದು ಇಲ್ಲಿದು ನಾನ್ಶಾನ್ ಏರಿಯಾದು ಪಬ್ಲಿಕ್ ಲೈಬ್ರರಿ, ಅದು ದೊಡ್ಡದಾಗಿ. ಆಮೇಲೆ ಅವ್ರ ಅಪೋಸಿಟ್ ಸೈಡು ಮ್ಯಾರೇಜ್ ಬ್ಯೂರೋ, ರಿಜಿಸ್ಟ್ರೇಷನ್. ನೀವು ಚೈನಿ ಹುಡುಗಿ ಮದುವೆ ಆಗ್ಬೇಕಂದ್ರೆ ಮ್ಯಾರೇಜ್ ಬ್ಯೂರೋ ಬರಬೇಕು. ಇಲ್ಲಿದೆ ಮ್ಯಾರೇಜ್ ಬ್ಯೂರೋ ಬರಬೇಕು. ನಿಮ್ದು ಎಲ್ಲಾಗಿದೆ ಸರ್ ಮದುವೆ? ಹಾಂಗ್ಕಾಂಗ್ ಅಲ್ಲಾಗಿದೆ. ನೀವು ಹೋಗಿದ್ರಲ್ಲ ಹಾಂಗ್ಕಾಂಗ್ ಅಲ್ಲಿ, ಅಲ್ಲಾಗಿದೆ ಅಲ್ವಾ? ಯಾವ್ದೋ ಮಾಲ್ ನೋಡ್ದಂಗೆ ಆಯ್ತಾ ಇದೆ ನೋಡಿ. ಅಲ್ಲಿದೆ ನೋಡಿ, ಮ್ಯಾರೇಜ್ ರಿಜಿಸ್ಟ್ರಿ. ಮ್ಯಾರೇಜ್ ರಿಜಿಸ್ಟ್ರಿ ಅಂತ ಇದೆ, ಚೆನ್ನಾಗಿ ಬರ್ದಿದ್ದಾರೆ ನೋಡಿ ಅಲ್ಲಿ. ಅದಕ್ಕೆ ನೋಡಿ, ಅದೆಲ್ಲ ಲವ್ ಮಾರ್ಕ್ ಎಲ್ಲ ಸ್ಟಿಕರ್ ಹಚ್ಚಿದ್ದಾರೆ ಡೋರ್ ಎಲ್ಲ ಅಲ್ವಾ ಜನಗಳು. ಸರ್, ಇನ್ನು ಲವ್ ಮಾರ್ಕ್ ಅಂದ್ಮೇಲೆ ಜ್ಞಾಪಕ ಬಂತು ಸರ್. ನಾನು ಇದೊಂದು ಕೊಡಬೇಕಿತ್ತು. ಅಂದ್ರೆ ನಾನು ಇಲ್ಲಿಗೆ ಬಂದಿದ್ದೆ ಅನ್ನೋ ನೆನಪಿಗೆ, ನಾನು ಯೂಶುವಲಿ ನಾವು ಸ್ಪಿಟಿ ಎಲ್ಲ ಹೋದಾಗ ಸ್ಟಿಕ್ಕರ್ ಹಂಡಿಸ್ತೀವಿ ಗೊತ್ತಾ? ಆ ತರ ತಗೊಂಡ್ ಬಂದಿದ್ದೀನಿ. ಬಟ್ ಇದು ಹಂಡ್ಸೋದೇನ್ ಬೇಡ ಸರ್, ನೋಡಿ ಕೊಡ್ಬೇಕು ಅಂತ. ಇವನು ಕಿತ್ತಡಿ ಕಿರಣ್ ಇಲ್ಲಿಗೆ ಬಂದಿದ್ದ ಅಂತ. ಆಮೇಲೆ ನಿಮ್ಗೆ ನನ್ನ ಹತ್ರ ಸುಮಾರು ಕ್ವಶನ್ಸ್ ಇದೆ ಕಿರಣ್ ನಿಮ್ ಬಗ್ಗೆ. ಅದು ಫಸ್ಟ್ ಆದ್ರೆ ನಿಮ್ಗೆ ತುಂಬಾ ಜನ ಕೇಳ್ತಾರೆ, ಅದು ಕಿತ್ತಾಡಿ ಕಿರಣ್ ಕಿತ್ತಾಡಿ ಅಂದ್ರೆ ಏನದು ನಂಗೆ ಅರ್ಥ ಆಗ್ತಾ ಇಲ್ಲ. ಸರ್, ನಿಮ್ಗೆ ಏನ್ ಅನ್ಸುತ್ತೆ ಕಿತ್ತಡಿ ಅಂತಂದ್ರೆ ಏನಿರ್ಬಹುದು? ಸುಮ್ನೆ ಒಂದು ಅಂದಾಜಲ್ಲಿ ಹೇಳಿ. ಅಂದಾಜಲ್ಲಿ ಅಂದ್ರೆ ಈಗ ಏನಿಟ್ಟಿರ್ಬೋದು? ಅದು ಸರ್ ನೇಮ, ಊರ್ ನೇಮ, ಏನ್ ಅನ್ಸುತ್ತೆ ನಿಮ್ಗೆ? ಒಂದು ನಿಮ್ದು ಊರ್ ನೇಮ್ ಇಲ್ಲ ಫ್ಯಾಮಿಲಿ ನೇಮ್ ಅಂತ ಇರ್ಬೋದು. ಅದು ಆಟೋಮೆಟಿಕ್ ಕಸ ಬಳಿದು ಬಂಡೆ ಎಲ್ಲ ಕ್ಲೀನ್ ಮಾಡಿ ಹೋಗುತ್ತೆ. ಅದು ರೋಡ್ ಕ್ಲೀನ್ ಮಾಡ್ತಾ ಇದೆ. ಅದು ಕಾಮನ್ ಇಲ್ಲಿ ಚೈನಾದಲ್ಲಿ. ಅಂದ್ರೆ ಕಿತ್ತಾಡಿದ್ರೆ ಎಲ್ಲ ಕಡೆ ಹೋಗ್ಬಿಟ್ಟು ಎಲ್ಲ ಕಿತ್ತಾಡೋನು ಅಂತ ಆ ತರ ಒಂದು ನಾನು ಆತನ ಅನ್ಕೊಂಡೆ. ಸುಮಾರು ಜನ ಹಂಗೆ ಅನ್ಕೊಳ್ಳೋದು ಸರ್. ನಾನು ಹೆಸರು ಹೇಳಿದ ತಕ್ಷಣ ಇವನ್ ಯಾವನ ರಗಡ್ ಬಾಯ್ ಅಥವಾ ಕಿರಿಕ್ ಮಾಡೋ ಹುಡುಗ, ಕಿರ್ತಿ ಅಂತ ಕಿತ್ತಡಿ, ಕಿತ್ತಾಡ ಕಿರಣು ಅಂತ ಅಲ್ಲ. ಕಿತ್ತಡಿ ಅಂದ್ರೆ ಸರ್, ಕಿತ್ತು ಅಡಿಡುವವನೇ ಕಿತ್ತಡಿ. ಅಡಿ ಅಂದ್ರೆ ಪಾದ ಸರ್, ಫೂಟ್ 1 ಫೂಟ್ 2 ಫೂಟ್ ಅಂತೀವಲ್ಲ, ಸೊ ಫೂಟ್ ಅದು ಅಡಿ. ಫೂಟ್ ಲಿಫ್ಟರ್ ಇಂಗ್ಲಿಷ್ ಅಲ್ಲಿ ಹೇಳೋದು. ಒಂದ್ ಕಡೆ ನಿಲ್ಲಲ್ಲ, ಹೋಯ್ತಾ ಇರ್ತಾನೆ. ಈ ಪದ ಎಲ್ಲಿ ಬಂತು ಅಂದ್ರೆ ನನ್ಗೊಬ್ರು ಪುಣ್ಯಾತ್ಮರು ಕೊಟ್ಟಿದ್ದು. ಈ ನನಗ್ ಗೊತ್ತೇ ಇರಲಿಲ್ಲ ಈ ತರದೊಂದು ಪದ ಇದೆ ಅಂತ. ಅಹೋರಾತ್ರ ಅಂತ ಇದಾರೆ ನಿಮ್ಗೆ ಭಾರತದಲ್ಲಿ, ನಮ್ ಕರ್ನಾಟಕದಲ್ಲಿ. ಅವರು ಕಿತ್ತಡಿ ನಡಿಗೆ ಅಂತ ಮಾಡ್ತಾ ಇದ್ರು. ಹಿಂಗೆ ಎಲ್ಲರೂ ಒಂದ್ 10 ಜನ 15 ಜನ ಯಾರು ಗೊತ್ತೇ ಇರಲ್ಲ. ಆ ಗ್ರೂಪ್ ಅಲ್ಲಿ ಹೋಗ್ಬಿಟ್ಟು ನಡಿಬೇಕು ದೇವಸ್ಥಾನಗಳಿಗೆ. ನೀವು BMW ಕಾರಲ್ಲಿ ಬಂದ್ರು ಒಂದ್ ಪಾಯಿಂಟ್ ಹೇಳ್ತಾರೆ, ಅಲ್ಲಿ ಗಾಡಿ ನಿಲ್ಲಿಸ್ಬಿಡ್ಬೇಕು.
ಅವ್ರ ಜೊತೆ ನಡ್ಕೊಂಡು ಹೋಗಿ ಬರ್ಬೇಕು. ಎಲ್ಲಿ ಹೋಗೋಷ್ಟರಲ್ಲಿ ಯಾವ್ದೇ ದೇವಸ್ಥಾನ ಹೋಗಿ ಯಾವ್ದೇ ಒಟ್ಟು ಗರ್ಭ ಗುಡಿಗೆ ಹೋಗ್ಬೇಕಂದ್ರೆ ನಡ್ಕೊಂಡೇ ಹೋಗ್ಬೇಕು, ಪಾದ ಚಪ್ಪಲಿ ಇಲ್ದೇನೆ ಹೋಗ್ಬೇಕು ಅಲ್ಲಿ. ಅದೇನಾಯ್ತು, ಆಮೇಲೆ ಅವ್ರ ಜೊತೆ ಹೋಗಿ ಹೋಗಿ ಆಮೇಲೆ ನನಗೂ ಅದೇ ಹೆಸರನ್ನ ಅವ್ರು ಇಟ್ರು, ಕಿತ್ತಡಿ ಕಿರಣ್ ಕಣೋ ನೀನು, ಕಿತ್ತಡಿ ನೀನು ಅಂತಂದ್ರು. ಆ ಕಿತ್ತಡಿ ಪದ ಬಂದಿದ್ದು ಎಲ್ಲಿ ಅಂದ್ರೆ ಮಲೆ ಮಹದೇಶ್ವರ ಒಂದು ಹಾಡು ಬರುತ್ತೆ ನೋಡಿ, ಮಾದೇವ ಮಾದೇವ ಮಾದೇವ, ಅನನ್ಯ ಭಟ್ ಆಡಿದ್ದ ಹಾಡು. ಅಂದ್ರೆ ಅದು ಜಾನಪದ ಗೀತೆ. ಅನನ್ಯ ಭಟ್ ಇದಾರಲ್ಲ ಅವ್ರು ಆಡಿರೋದು. ಇದ್ರಲ್ಲಿ ಬರೋದು ಕಿತ್ತಾಳೆ ಹಣ್ಣ ತಂದೀನಿ ಮಾದೇವನ್ಗೆ ಕಿತ್ತಡಿ ಬರುವ ಪರುಸೆಗೆ ಅಂತ. ಕಿತ್ತಡಿ ಅಂದ್ರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಉಪವಾಸ ಇದ್ಕೊಂಡು ಅಥವಾ ಕಾಲ್ನಡಿಗೆನಲ್ಲೇ ಚಪ್ಪಲಿನೂ ಹಾಕದೆ ನಡ್ಕೊಂಡು ಹೋಗ್ತಾರೆ ಸರ್. ಅವ್ರಿಗೆ ಕಿತ್ತಡಿ ಅಂತ ಚಾಮರಾಜನಗರ ಜನಪದ ಪದದಲ್ಲಿ ಉಪಯೋಗಿಸಿದ್ದಾರೆ. ದೇವ್ರು ನನಗೆ ಗೊತ್ತಿಲ್ಲದೆ ಆ ಪದನ ನನಗೆ ಕೊಟ್ಟ. ಇವತ್ತು ನನ್ನ ಲೈಫನು ಆಲ್ಮೋಸ್ಟ್ ಕಿತ್ತಡಿಯಾಗೆ ಆಗ್ಬಿಟ್ಟಿದೆ ನೋಡಿ. ಈಗ ನಡ್ಕೊಂಡೇ ತಾನೇ ಹೋಗ್ತಾ ಇರೋದು ನಾನು. ಚೈನಾದಲ್ಲಿ ಬಂದ್ರು ಕಿತ್ತಡಿ ಆಗಿದ್ದೀನಲ್ಲ. ಕರೆಕ್ಟ್ ಆಗಿ. ಇನ್ನೊಂದು ಕ್ವಶನ್ ಇದೆ ಕಿರಣ್, ನೀವು ತುಂಬಾ ಫೇಮಸ್ ಆಗಿರ, ಈಗ ಯೂಟ್ಯೂಬ್ ಆಯ್ತು, ಇನ್ಸ್ಟಾಗ್ರಾಮ್ ಆಯ್ತು, ತುಂಬಾ ಫೇಮಸ್ ಆಗಿರ. ಸೊ ಯಾರು ಹುಡುಗಿ ಬಂದು ನಿಮಗೆ ಪ್ರಪೋಸ್ ಮಾಡಿಲ್ಲ? ಎನಿ ಫೀಮೇಲ್ ಯೂಟ್ಯೂಬರ್ ಆರ್ ಫೀಮೇಲ್ ಕಂಟೆಂಟ್ ಕ್ರಿಯೇಟರ್, ಇನ್ಫ್ಲುಯೆನ್ಸರ್? ನಾನು ಇದುವರೆಗೂ ಯಾವುದೇ ಸೋಷಿಯಲ್ ಮೀಡಿಯಾ ಫೀಮೇಲ್ ಇನ್ಫ್ಲೂಯೆನ್ಸರ್ಸ್ ಗಳ ಜೊತೆ ಸೇರ್ಕೊಂಡು ಒಂದೂ ವಿಡಿಯೋನ ಮಾಡಿಲ್ಲ. ನಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಸಿಂಗಲ್ ಆಗೇ ಇರ್ತೀನಿ ನಾನು. ಬೈಕ್ ಮೇಲೂ ಒಂದು ಹುಡುಗಿನೂ ಬಂದು ಕೂತ್ಕೊಂಡು ಅವಳ ಜೊತೆ, ಆದ್ರೆ ಲಂಡನ್ ಅಲ್ಲಿ ಹೋದಾಗ ಒಂದ್ ಇಬ್ರು ಹುಡುಗಿರು, ಚಿತ್ರದುರ್ಗ ಹುಡುಗಿ ಮತ್ತೆ ಇನ್ನೊಂದು ಹಾಸನ ಹುಡುಗಿ, ಇಬ್ರು ಅವರೇ ಕೇಳಿದ್ರು ಅಂದ್ಬಿಟ್ಟು ಬೈಕಲ್ಲಿ ಹತ್ತಿಸ್ಕೊ ಹೋಗಿದ್ದೀನಿ. ಬಿಟ್ರೆ ಅಂದ್ರಲ್ಲಿ ಇದೇ ಇಲ್ಲ, ಆ ಚಾಪ್ಟರ್ಗೆ ಜಾಗನೇ ಇಲ್ಲ. ಇನ್ ಗಿಪೋಸು ಅಂತ ಹಂಗೆ ಯಾವ್ದು ಬಂದಿಲ್ಲ ಸರ್. ಸುಮ್ನೆ ಯಾಕೆ ಹೇಳೋದು, ಸಣ್ಣ ಪುಟ್ಟ ಐಸೈಟ್ಸ್ ಪ್ರೀತಿಗಳು ನೋಡಿದಾಗ ಅಟ್ರಾಕ್ಷನ್ ಇಂಥದ್ದೆಲ್ಲ ಇದೆ, ಸುಮ್ನೆ ಯಾಕೆ ಹೇಳೋದು, ಈಗಲೂ ಇದೆ. ಆದ್ರೆ ಪಾಪ ಅವ್ರಿಗೂ ಗೊತ್ತು ನಾವು ಅಂದ್ರೆ ಮೂವ್ ಆನ್ ಆಗಕ್ಕಾಗಲ್ಲ, ಅಂದ್ರೆ ನಾವು ಮದುವೆವರೆಗೂ ಹೋಗಕ್ಕಾಗಲ್ಲ, ನಾವು ಚೆನ್ನಾಗಿ ಗೊತ್ತು. ಹಂಗಾಗಿ ಆ ಥರದ್ದು ಯಾವ್ದು ಇಲ್ಲ ಸರ್. ಎಲ್ಲ ಮುಗೀತು, ಲವ್ ಗಿವ್ ಎಲ್ಲ ಒಂದು ಮುಗಿದು ನೋವಾಗಿ ಸಾಕಾಗಿ ಈ ಸಮಾಜದ ನಡುವೆ ದುಡ್ಡು ಕಾಸು ಹಣ ಜಾತಿ ಇದೆಲ್ಲ ಇರಬೇಕಾದ್ರೆ ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಳ್ಳೋಂಥ ಭಾಗ್ಯ ನಿಮಗೆ ಸಿಕ್ಕಿದೆ ಸರ್. ಅದು ಎಲ್ಲರಿಗೂ ಆ ಭಾಗ್ಯ ಸಿಗಲ್ಲ. ಅದೇ ಅಷ್ಟೇ, ಅದ್ರ ಮೇಲೆ ಇನ್ನೇನು ಹೇಳಕ್ಕೆ ಇಷ್ಟಪಡಲ್ಲ. ಆಮೇಲೆ ಇದು ನಾನು ಒಂಥರ ಇನ್ಫ್ಲುಯೆನ್ಸರ್ ಆಗಬೇಕು, ಯೂಟ್ಯೂಬರ್ ಆಗಬೇಕು ಅಂತ, ಅದು ಹೇಗೆ ಬಂತು ನಿಮಗೆ ಅದು ಐಡಿಯಾ? ಸರ್ ಅದು ಹೆಂಗ್ ಬಂತು ಅಂತಂದ್ರೆ, ನಾನು ಸಿವಿಲ್ ಇಂಜಿನಿಯರಿಂಗ್ ಆಗಿದ್ನಲ್ಲ, ನನಗೆ ಯೂಟ್ಯೂಬರೇ ಆಗ್ಬೇಕು ಅನ್ನೋದು ಏನೂ ಇರ್ಲಿಲ್ಲ ಸರ್. ನನಗೆ ನಾನು RJ ಆಗ್ಬೇಕು ಅಂತ ಆಸೆ ಇತ್ತು, ರೇಡಿಯೋ ಜಾಕಿ. ಅದಕ್ಕೆ ಟ್ರೈ ಮಾಡಿದೀನಿ, 2 FM 3 FM ಟ್ರೈ ಮಾಡಿದೀನಿ, ಆಗಿಲ್ಲ. ಟಿವಿ ಆಂಕರ್ ಆಗಿ ಸೆಲೆಕ್ಟ್ ಎಲ್ಲ ಆಗಿದ್ದೀನಿ 2-3 ಚಾನಲ್ಗೆ. ಹೇಳ್ಬಾರ್ದು, ಇವತ್ತು ಹೇಳಿದ್ರೆ ಇದ್ ಮಾಡ್ಕೊತಾರೆ ಏನೋ ಗೊತ್ತಿಲ್ಲ. ಬೇಡ ಬಿಡಿ, ಯಾಕಂದ್ರೆ ಕರ್ನಾಟಕದಲ್ಲಿರೋ ಮೋಸ್ಟ್ ಫೇಮಸ್ 2-3 ಚಾನಲ್ ಅಲ್ಲಿಗೆ ಹೋಗಿ ಸರ್ ಸೆಲೆಕ್ಟ್ ಆಗಿ ನಂಗೆ ಸಂಬಳ ಸಾಲಲ್ಲ ಅಂತ ಬಿಟ್ಟು ಬಂದಿದ್ದೀನಿ. ಆತರ ಯೂಟ್ಯೂಬರ್ ಆಗಿದ್ದು ಒಂಥರ ಅಚಾನಕ್. ಚಿಕ್ಕ ವಯಸ್ಸಿಂದ ಏನ್ ಗೊತ್ತಾ ಸರ್, ಎಲ್ಲರ ಹತ್ರ ಅಪ್ರಿಸಿಯೇಷನ್ ಕೇಳ್ಕೊಂಡು ಚಪ್ಪಾಳೆ ಬೆಳೆಸ್ಕೊಂಡಿರೋ ಕಿವಿಗಳಿದು. ಚಪ್ಪಾಳೆ ಕೇಳಿ 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 ಅಭ್ಯಾಸ ಆಗಿ ಅಪ್ರಿಸಿಯೇಷನ್ ಬೇಕಾಗಿತ್ತು ನನ್ಗೆ. ಒಂದ್ಸಲ ಓಕೆ ನಾನು ಇಂಜಿನಿಯರಿಂಗ್ ಏನೋ ಮಾಡಿದೆ, ಕ್ಲೀನ್ ಆಗಿ ಮಾಡಿ, ಓಕೆ ಇಂಜಿನಿಯರಿಂಗ್ ಅಲ್ಲಿ ಏನಾದ್ರು ಮಾಡ್ಬೇಕು, ಸಾಧನೆ ಮಾಡ್ಬೇಕು, ದೇಶಕ್ಕೆ ಸೇವೆ ಮಾಡ್ಬೇಕು, ಹಿಂಗೆ ಅನ್ಕೊಂಡಿದ್ದು. ಅಲ್ಲಿ ಜಸ್ಟ್ ಒಬೇ ಬಾಸ್, ದಟ್ ಈಸ್ ಜಾಬ್ ಅನ್ನೋದನ್ನ ಪ್ರೂವ್ ಮಾಡಿಸ್ಕೊಟ್ರು. ನೀನು ನಿನ್ಗೆ ಇಂಡಿಯಾದಲ್ಲಿ ಜಾಬಲ್ಲಿ ಇದೆಯಾ ಅಂತಂದ್ರೆ ನಿನ್ ಕ್ರಿಯೇಟಿವಿಟಿಗೆ ಏನ್ ಬೆಲೆ ಇಲ್ಲ ಗುರು. ನಿಮ್ ಮೇಲ್ಗಡೆ ಇರೋನ್ ಏನ್ ಹೇಳ್ತಾನೋ ಅಷ್ಟನ್ನ ಮಾತ್ರ ಮಾಡು. ಅವನೇನಾದ್ರು ತಪ್ಪು ಮಾಡಿದಾಗ ಅವನೇ ನಿನ್ನನ್ನು ಬೈತಾನೆ, ಆದ್ರೂ ನೀನ್ ಬೈಸ್ಕೊಂಡು ಸುಮ್ಮನಾಗು ಅನ್ನೋ ಈ ಒಂದು ರೂಲ್ಸ್ ಗಳೆಲ್ಲ ನೋಡಿ ನನ್ಗೆ ಸಾಕಾಯ್ತು ಸರ್. ಅವಾಗ ಏನ್ ಮಾಡಿದೆ, ನಾನು ಹೆಂಗಿದ್ರು ಸಿವಿಲ್ ಅಲ್ಲ, ಡಿಸ್ಟಿಕ್ ಬಿಟ್ಟು ಡಿಸ್ಟಿಕ್ ಓಡಾಡ್ತಾ ಇದ್ದೆ ಕನ್ಸ್ಟ್ರಕ್ಷನ್ ಜಾಬ್ಗೆ. ಆವಾಗ್ಲೇ ಏನ್ ಮಾಡಿದೆ, ಅದ್ರ ಜೊತೆಗೇನೆ ಒಳ್ಳೊಳ್ಳೆ ಸ್ಥಳಗಳನ್ನ ಪಾಯಿಂಟ್ ಔಟ್ ಮಾಡ್ಕೊಂಡೆ. ನನಗೆ ಈ ವಾರದಲ್ಲಿ ಇರ್ತಿದ್ದು 2 ದಿನ 3 ದಿನ ಕೆಲಸ, ಮಿಕ್ಕಿದ ಅಷ್ಟು ದಿನ ರಜಾ ಇರೋದಲ್ಲ. ಯಾವ ಜಿಲ್ಲೆಗೆ ಹೋಗ್ತೀನೋ ಅಲ್ಲಿ ಪ್ರವಾಸಿ ಸ್ಥಳಗಳನ್ನ ನೋಡೋದು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ವಿಡಿಯೋಸ್ಗಳನ್ನ ಹಾಕೊಂಡ್ ಬಂದೆ. ಪುಣ್ಯಕ್ಕೆ ಜನಗಳು ಅದನ್ನೇ ಎತ್ಕೊಟ್ರು, ಇವತ್ತು ಇಲ್ಲಿವರೆಗೂ ತಗೊಂಬಂದು ಹೋಗ್ಬಿಟ್ರು. ಓಕೆ ಕಿರಣ್, ಈಗ ನೆಕ್ಸ್ಟ್ ಕ್ವಶನ್ ಅಂದರೆ, ನೀವು ಚೈನಾ ಕಂಟ್ರಿನೇ ನೀವು ತುಂಬ ಸಾಹಸಿ ಅನ್ನೋದು ಗೊತ್ತು ನನಗೆ. ಮೋಟ್ರ್ ಬೈಕಲ್ಲಿ ಆಲ್ರೆಡಿ ಬ್ಯಾಂಗ್ಳೂರ್ ಟು ನೇಪಾಲ್, ಚೈನಾ, ಉಜ್ಬೇಕಿಸ್ತಾನ್ ಎಲ್ಲ ಹೋಗ್ಬಿಟ್ಟು ಲಂಡನ್ ಹೋಗಿರೋ, ಅದು ಗ್ರೇಟ್. ಅದು ಮತ್ತೆ ಹಿಚ್ ಹೈಕಿಂಗ್ ನೀವು ಚೈನಾಗೆ ಬರಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಏನಕ್ಕಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಫುಡ್ ಪ್ರಾಬ್ಲಮ್, ದೀಸ್ ಆರ್ ದ ಮೇಜರ್ 2 ಮೇಜರ್ ಪ್ರಾಬ್ಲಮ್ ಇದೆ. ಸೊ ಇದನ್ನ ಯಾವ ಥರ ನೀವು ಅದನ್ನ ಮೈಂಡ್ ಸೆಟ್ ಮಾಡ್ಕೊಂಡು ಬಂದಿರಾ? ಸರ್, ಒಂದು ನಾನು
ತುಂಬಾ ನಂಬೋದೇನು ಅಂತಂದ್ರೆ ದಯವೇ ಧರ್ಮದ ಮೂಲವಯ್ಯ. ಮಾನವೀಯತೆಗಿಂತ ದೊಡ್ಡದು ಯಾವುದು ಇಲ್ಲ ಅನ್ನೋಂಥದ್ನು ತುಂಬಾ ಸ್ಟ್ರಾಂಗ್ ಆಗಿ ನಂಬ್ತೀನಿ. ಇವನ್ ಚೈನಾ ಬಗ್ಗೆ ಮೊದ್ದಿದ್ದಂತ ಥಾಟ್ಸ್ಗಳೇನು ಅಂದ್ರೆ ಶತ್ರು ರಾಷ್ಟ್ರ, ಅವ್ರನ್ನ ಹೋದ್ರೆ ಹಂಗೆ ಹಿಂಗೆ ಅಲ್ಲಿಗೆಲ್ಲ ನಾವು ಕಾಲಿಡಬಾರ್ದು, ಈ ತರದ ತಲೆಯಲ್ಲಿ ಇದ್ದಿದ್ದು. ಆದ್ರೆ ಈಗ ಒಂದು ಸಲ ಬಂದು ಹೋದ್ನಲ್ಲ ಸರ್, ಅವಾಗ ನನಗೆ ಅರ್ಥ ಆಗಿದ್ದು ಆ ಇಡೀ ಟ್ರಿಪ್ಪಲ್ಲೇ ತುಂಬಾ ತುಂಬಾ ಬಂದವ್ರನ್ನ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಯಾವ ಊರು ಅಂತಂದ್ರೆ ಅದು ಚೈನಾ ಅನ್ನೋದು ನನಗೆ ಅರ್ಥ ಆಯ್ತು. ಇಲ್ಲಿ ಭಾಷೆಗಳ ಅವಶ್ಯಕತೆ ಇಲ್ಲ, ಭಾವನೆಗಳು ಸಾಕು. ಇಲ್ಲಿ ನಾನು ಎದುರುಗಡೆ ಇರೋನ ಹತ್ರ ಒಂದ್ ಸ್ವಲ್ಪ ಅಳೋ ರೀತಿನೋ ಅಥವಾ ನನ್ಗೆ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ರೆ ಇವ್ರಿಗೊಂಥರ ತಾಯಿ ಹೃದಯ ಇವ್ರುಗಳಿಗೆ. ಏನಕ್ಕಂದ್ರೆ ನಮ್ಗೆ ಇವ್ರಿಗೆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ಡಿಫ್ರೆನ್ಸ್. ನನಗೆ ಬಾಯರ್ಕಾಗಿದೆ ನೀರು ಕೊಡು ಅಂತ ಹಿಂಗಂದ್ರೆ ಅರ್ಥನೇ ಆಗಲ್ಲ. ಒಂದ್ ನಿಮಿಷ ಇದು ವ್ಯೂ ನೋಡ್ಕೊಳ್ಳಿ, ವ್ಯೂ ನೋಡಿ ಹೆಂಗಿದೆ, ಫುಲ್ ವ್ಯೂ ನೋಡಿ, ಸಾಕಾಗಿದೆ ಇದು. ಏನಿದೆ ಸರ್ ಬಿಲ್ಡಿಂಗ್ಸ್, ಇದಕ್ಕೆ ಚೇನ್ ಹಾಯ್ ಅಂತ ಹೇಳ್ತಾರೆ. ಅಂದ್ರೆ ಅಂದ್ರೆ ಹಾಯ್ ಅಂದ್ರೆ ಶಾಂಘಾಯ್ ಇದೆಯಲ್ಲ, ಹಾಯ್ ಅಂದ್ರೆ ಓಷನ್, ಸಮುದ್ರ. ಸಮುದ್ರ ಚೇನ್ ಹಾಯ್ ಅಂದ್ರೆ ಸಮುದ್ರ ಮುಂದಂಡೆ, ಸಮುದ್ರ ಮುಂದೆ ಅಂತ ಅಂದಂಗಿದ್ದು. ನಾವು ಸಮುದ್ರ ಹತ್ರದಲ್ಲಿ ಬರ್ತಾ ಇದೀವಿ ಈಗ. ಓಕೆ, ಬ್ಯಾಕ್ ಟು ದ ಟಾಪಿಕ್. ಅದು ಚೈನಾದಲ್ಲಿ ಏನಂದ್ರೆ ಊಟ ಮಾಡಿದ್ರೆ ಹೊಟ್ಟೆ ಊಟ ಮಾಡ್ತೇನೆ ಹಿಂಗೆ ಅಂತೇನೋ, ಊಟ ಕೈ ಹಿಂಗ್ ತೋರಿಸ್ತೇನೋ, ತುತ್ತು ತೋರಿಸ್ತೇವಿ. ಹೌದು, ಚೈನಾದಲ್ಲಿ ತುತ್ತು ತೋರಿಸಿದ್ರೆ ಅರ್ಥ ಆಗಲ್ಲ ಅವ್ರಿಗೆ. ಈ ತರ ಅನ್ಬೇಕು, ಕಡ್ಡಿ. ಮತ್ತೆ ನೀವು ಅದ್ರಲ್ಲೂ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. ಹಿಂಗ್ ಕಡ್ಡಿ ಅಂದ್ರೆ ಅವ್ರು ಕತ್ರಿ ಅನ್ಕೊಂಡ್ಬಿಡ್ತಾರೆ, ಕತ್ರಿ ತಂದ್ಕೊಂಡ್ಬಿಡ್ತಾರೆ. ಆ ತರ ಆಗಿದೆ. ನನಗೆ ಫಾರಿನರ್ ಐ ವಾಂಟ್ ಟೂ ಅಂತ ಹೇಳ್ದ ನಾನು. ಹಿಂಗ್ ಹೇಳ್ಬೇಕು, ಹೇಳ್ದಾಗೆ ಅವಳು ಕತ್ರಿ ತಂದ್ಕೊಂಡ್ಬಿಟ್ಟಿದ್ದಾಳೆ. ಹಿಂಗ್ ಅನ್ಬಿಟ್ಟಿದ್ದಾನೆ ಅವನು. ಸರ್ ಗನ್ ಅಂತ ಅನ್ನಂಗ ಆಗಿಲ್ಲ ಅವ್ರಿಗೆ. ಅಲ್ಲ, ಬೆರಳಿಂಗ್ ಮಾಡಿದಾನಲ್ಲ ಅವನು, ಟೂ ಅಂತ ಹಿಂಗ್ ಮಾಡಿದಾನ ಅವನು. ಹಿಂಗಂದಿದ್ರೆ ಓಕೆ, 2 ಅಂತ ಗೊತ್ತಾಗದೇನು. ಅದಕ್ಕೆ ಸರ್ ನನಗೆ ಏನ್ ಅನ್ನಿಸ್ತು, ಓಕೆ ಈ ಊರು ನಾನು ಆಮೇಲೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ವಿದೇಶದಲ್ಲಿ ಬಂದು ನಡ್ಕೊಂಡು ಹೋಗ್ತೀನಿ, ಯಾರಿಗೆ ಆದ್ರೂ ಭಯ ಆಗಲ್ವ ಸರ್? ನನಗೂ ಭಯ ಆಗತ್ತೆ. ಬಟ್ ಒಂದು ಭರವಸೆ ಇತ್ತು, ಈ ಜನ ನನ್ನನ್ನ ಕಾಪಾಡ್ತಾರೆ. ಜನ ಎಲ್ಲೋದ್ರೂ ಕಾಪಾಡ್ತಾರೆ ಜನ. ನಾವು ಜನನ ಯಾವ ನಾವು ಅವ್ರನ್ನ ನೋಡ್ಕೊಂತೇವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಒಂದು ಏನಿದೆ ಅಂದ್ರೆ, ಈಗ ನೀವು ಚೈನಾಗ್ ಬಂದ ತಕ್ಷಣ ಯಾವ ತರ ಫೀಲಿಂಗ್ ಆಯ್ತು ನಿಮ್ಗೆ? ಫಸ್ಟ್ ಟೈಮ್ ನೀವು ಬೈಕಲ್ಲಿ ಬಂದ್ರಿ, ಅದು ಏನೋ ಒಂದು ಅಚಾನಕ್. ಇವಾಗ ನೀವು ಏನೋ ಹಿಚ್ ಹೈಕಿಂಗ್ ಅಂತ ಬಂದ್ಬಿಟ್ಟು ನೀವು ಒಂಥರ ಪಬ್ಲಿಕ್ ಅಲ್ಲಿ ಬರ್ತಾ ಇದ್ದೀರಾ, ರೋಡಲ್ಲ. ಬೈಕ್ ಅದು ರೋಡಲ್ಲಿ ಬಂದು ಅದು ಹೋಯ್ತದು. ಈಗ ನೀವು ಪಬ್ಲಿಕ್ ಅಲ್ಲಿ ಬರ್ತಾ ಇದ್ರಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಒಂದ್ಸತಿ ನೀವು ಪಬ್ಲಿಕ್ ಅಲ್ಲಿ ಎಂಟರ್ ತಕ್ಷಣ ಅಲ್ಲಿದು ಲೋಕಲ್ ವೈಬು, ಅಲ್ಲಿದು ವಾತಾವರಣ, ರೆಸ್ಟೋರೆಂಟ್, ಸ್ಮೆಲ್, ಗಿಲ್ಲು, ಜನ ಬಿಹೇವಿಯರು ಯಾವ ತರ, ಏನ್ ಅನಿಸ್ತು ನಿಮ್ಗೆ? ಸರ್ ನನಗೊಂದು ಕ್ಲಾರಿಟಿ ಸಿಕ್ತು ಈಗ ಹೆಚ್ಚು ಕಡಿಮೆ ಇವತ್ತು 5ನೇ ದಿನ ನಾನು ಚೈನಾಗ್ ಬಂದು. ಸರ್ ನಾನು ಬೈಕಲ್ಲಿ ಬರೋದು ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಓನ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋರು ಬೈಕಲ್ಲಿ ಬರಬೇಕು ಸರ್. ಅಂದ್ರೆ ನೀವು ಬೈಕಲ್ಲಿ ಇದ್ದಾಗ ಹೀರೋ, ಇವರೇನ್ ಹೀರೋ, ನನಗೆ ಆ ಹೀರೋ ಫೀಲ್ ಬೇಕು, ಅಥವಾ ನಾನು ಎಂಜಾಯ್ ಮಾಡ್ಬೇಕು, ನನ್ನ ಮನ್ಸಿಗೆ ಅಷ್ಟೇ ಎಂಜಾಯ್ ಸಿಗ್ಬೇಕು ಅಂತ ಅನ್ನೋದಕ್ಕೆ ಬೈಕ್ ಒಳ್ಳೆ ಎಕ್ಸ್ಪೆಡಿಷನ್. ಆದ್ರೆ ಅಂದ್ರೆ ಬೈಕಲ್ಲಿ ಇದ್ದಾಗ ಹೀರೋ ಆಗ್ತೀರಾ, ಆದ್ರೆ ಈ ತರ ಬಂದಾಗ ಜೀರೋ ಆಗ್ತೀರಾ, ಒಂಥರ ಲೋಕಲ್. ಯಾಕೆಂದ್ರೆ ಈಗ ನೋಡಿ, ನನ್ನ ಹತ್ರ ಒಳ್ಳೆ ಸೂಟ್ ಇಲ್ಲ ಅಥವಾ ಒಳ್ಳೆ ಶೂ ಇಲ್ಲ, ಸುಮ್ನೆ ನಾರ್ಮಲ್ ಆಗಿ ಒಬ್ಬ ನನ್ನ ಬಾಡಿ ಏನಿದೆಯೋ ಇದು ನೋಡೋರ್ಗೊಬ್ಬನಿಗೆ ಏನು ಇವನು ಹಿಂಗಿದಾನೆ ಅಂತಾನು ಅನಿಸ್ಬೋದು, ಅಥವಾ ನನ್ನ ಹಿನ್ನೆಲೆ ಏನು ಅಂತ ಗೊತ್ತಿರಲ್ಲ. ಬಟ್ ನಾನು ಬೈಕಲ್ಲಿ ಬಂದಾಗ ಬೈಕಲ್ಲಿ ಅಲ್ಲಿಂದ ಬಂದಿದ್ಯಾ ಅಂತ ಎಲ್ಲಾ ಕಡೆ ರೆಸ್ಪೆಕ್ಟ್ ಸಿಗ್ತಾ ಇತ್ತು. ಬಟ್ ಆದ್ರೆ ನಾನೀಗ ಒಂಥರ ಸಣ್ಣಕ್ಕಿರೋದ್ರಿಂದ ನನ್ಗೆ ಅಲ್ಲಿ ಹಾಂಗ್ಕಾಂಗ್ ಅಲ್ಲಿ ಏನಾಯ್ತು, ಅವ್ನು ಬೈದ್ರೂ ಏನು ನಾನು ಅದನ್ನ ತಗೊಬೇಕು ಲೈಫ್ಗೆ ಎಕ್ಸ್ಪೀರಿಯನ್ಸ್ ಆಗಿ. ಸೊ ನನಗೇನ್ ಅನ್ಸುತ್ತೆ, ಬೈಕಲ್ಲಿ ಬಂದಾಗ ಅದ್ರಲ್ಲೂ ಜಗತ್ ತಿಳ್ಕೊಂತೀವಿ, ಆದ್ರೆ ಇದ್ರಲ್ಲಿ ಒಂದು ತೂಕ ಜಾಸ್ತಿ ತಿಳ್ಕೊಂತೀವಿ. ಯಾಕಂತಂದ್ರೆ ನಾವು ಈ ಪಬ್ಲಿಕ್ ಜೊತೆ ಈ ಸಿಸ್ಟಮ್ ಒಳಗಡೆ ಒಬ್ರಾಗ್ಬೋದು. ಈಗ ಬೈಕಲ್ಲಿ ಬರ್ತೀನಿ ಸರ್, ಈಗ ಇಲ್ಲಿದ್ದೀನಿ ಅಲ್ವಾ, ಈಗ ನಾನು ಸಡನ್ ಆಗಿ ನಿಲ್ಸಿ ಹೋಗ್ಬೇಕು ಅಂತಂದ್ರೆ ಆಗಲ್ಲ. ಆದ್ರೆ ಕಾರ್, ಈಗ ಯಾವ್ದೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗಿರ್ತೀನಿ, ಲಾರಿಲಿ ಹೋಯ್ತಾ ಇರ್ತೀನಿ, ನನ್ಗೆ ಆ ಊರ್ ಇಷ್ಟ ಆಗುತ್ತೆ, ಅಣ್ಣ ನನ್ಗೆ ನಿಲ್ಸೋಣ ಇಲ್ಲೇ, ನಾನು ಆ ಊರಲ್ಲಿ ಇದ್ಬಿಟ್ಟು ಬರ್ತೀನಿ. ನನ್ಗೆ ಯಾಕಂದ್ರೆ ಬೈಕ್ ಚಿಂತೆ ಇಲ್ಲ, ಗಾಡಿ ಚಿಂತೆ ಇಲ್ಲ, ಎಲ್ಲಿ ನಿಮ್ಗೆ ಅದು ಇಷ್ಟ ಆಗುತ್ತೆ ಅಲ್ಲಿ ನಿಲ್ಸ್ಕೊ ಹೋಗ್ಬೋದು. ನನಗೆ ಬೈಕಲ್ಲಿ ಬಂದಾಗಲ ಆಲ್ರೆಡಿ ಫೀಲ್ ಆಯ್ತು, ಓಕೆ ಬೈಕಲ್ಲಿ ಬಂದು ನಾನ್ ಫೀಲ್ ಆಗಿದ್ದೀನಿ, ನಾನು ಹೀರೋ ಆಗಿದ್ದೀನಿ. ಈಗ
ಇಲ್ಲಿರೋ ವಿಚಾರಗಳು ನನ್ನ ಮನಸ್ಸಿಗೆ ಇರೋ ಹಾಗೆ ಹೋಗ್ಬೇಕು ಅದು. ಅದಕ್ಕೆ ಚೂಸ್ ಮಾಡ್ಕೊಂಡಿದ್ದೆ ಇದು. ಫಸ್ಟು ಹಾಂಗ್ಕಾಂಗ್ ಬಂದು ಇಳಿದಾಗ ಅಲ್ಲೊಂದು ಸ್ವಲ್ಪ ಭಯ ಇತ್ತು ಸರ್. ಯಾಕಂತಂದ್ರೆ ಅದೊಂದು ವಾಡಿಕೆ ಇದೆ, ಎಲ್ಲೆಲ್ಲಿ ನಿಮ್ಗೆ ಬ್ರಿಟಿಷರು ಬಂದು ಆಳೋಗಿರ್ತಾರೋ ಅಲ್ಲೆಲ್ಲ ಸ್ವಲ್ಪ ಅಲ್ಲಿ ಒಂದ್ ಸ್ವಲ್ಪ ಈಗೋನೆಸ್ ಇರುತ್ತೆ, ರೇಸಿಸಮ್ ಇರುತ್ತೆ, ಡಿಸ್ಕ್ರಿಮಿನೇಷನ್ ಎಲ್ಲಾನು ಆಗತ್ತೆ. ನಮ್ಮ ಇಂಡಿಯಾದಲ್ಲೂ ಅವ್ರು ಆಳೋಗಿರೋದಾರೆ, ಅಲ್ಲೂ ಹಂಗೆ ಕತೆನೆ. ಈಗ ಬಟ್ ಚೈನಾದಲ್ಲಿ ನೋಡಿ ಅದಿಲ್ಲ, ಇಲ್ಲಿ ಬಂದ ತಕ್ಷಣನೇ ಕೈಂಡ್ನೆಸ್ಸು ಪ್ರೀತಿ. ಕರೆಕ್ಟ್. ಅದಕ್ಕೋಸ್ಕರ ಎರಡನ್ನೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಲೈಫಲ್ಲಿ ಅಂದ್ಬಿಟ್ಟು ಈ ಸಲ ಈಚೆಗೆ. ಇವಾಗ ನಾನು ಒಂದು ರೈಟ್ ಟರ್ನ್ ಮಾಡಿ ಮತ್ತೆ ರೈಟ್ ಟರ್ನ್ ಮಾಡ್ತೀನಿ. ಅಲ್ಲಿ ಬ್ಯೂಟಿಫುಲ್ ಬ್ರಿಡ್ಜ್ ಬರುತ್ತೆ ಕಿರಣ್. ಓಕೆ ಸರ್. ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅದು ಬ್ರಿಡ್ಜ್. ಅದು ಓಕೆ ಅಂದ್ರೆ ಇದು ಚೈನಾ, ಇದು ಹೊಸದಾಗಿ ಮಾಡಿದ್ದಾರೆ ಇದು ಏರಿಯಾ. ಇದೆಲ್ಲ ಮುಂಚೆ ಇದಿಲ್ಲ, ಇದು ಹೂಗಳು ಇದೆಲ್ಲ ಕಾಮನ್ ರೀ ನಮ್ಗೆ. ಇದೆಲ್ಲ ಹೊಸದಾಗಿ ಮಾಡಿದ್ದಾರೆ, ಇದೆಲ್ಲ ಏರಿಯಾದೆಲ್ಲ ಹೊಸ. ಬಿಸಿಲಲ್ಲಿ ಅವಕ್ಕೆ ನೀರ್ ಹಾಕಿ ನೋಡಿ, ಇದೆಲ್ಲ ಗಿಡ ಇದೆಲ್ಲ ಎಲ್ಲ ರೀಪ್ಲಾಂಟ್ ಮಾಡಿದ್ದೆಲ್ಲ. ಏನ್ ಹೊರಗಡೆಯಿಂದ ತಂದು ಹಾಕಿರೋದ ಸರ್ ಇದು? ಬೇರೆ ಕಡೆ ಎಲ್ಲ ರೋಡ್ ಪಕ್ಕದಲ್ಲಿ ನಮ್ಗೆ ಏನೋ ಒಂಥರ ಸಿಸ್ಟಮೆಟಿಕ್ ಆಗಿ ಗಿಡಗಳು ಕಾಣುತ್ತಲ್ಲ, ಇದೆಲ್ಲ ರೀಪ್ಲಾಂಟ್ ಮಾಡಿರ್ತಾರೆ. ಬೇರೆ ಕಡೆಯಿಂದ ಕಿತ್ಕೊಂಡು ಬಂದು ಇಲ್ಲಿ ಹಚ್ತಾರೆ. ಈ ಮರಗಳು ಎಲ್ಲ ಮರಗಳು ಇವ್ರದ್ದು ಎಷ್ಟಂದ್ರೆ ಒಂದು ಸಿಸ್ಟಮ್ ಇದೆ, ಒಂದು ಸ್ಪೆಷಲ್ ಟ್ರಕ್ ಇದೆ, ಅದಕ್ಕೆ ದೊಡ್ಡ ಕ್ರೇನ್ ಇದೆ, ಬಂದು ಕಿತ್ಕೊಂಡು ಹಾಕಿರ್ತಾರೆ. ಅಲ್ಲ ಸರ್, ನಮ್ಮೂರಲ್ಲಿ ಬೆಳೆದಿರೋ ಮರಗಳನ್ನ ಕಿತ್ತು ಬಿಸಾಕ್ತಾವ್ರೆ. ಈಗ ನೋಡಿ ಬ್ರಿಡ್ಜ್ ತೋರಿಸಿ ಸುಸ್ತಾಗ್ಬಿಡ್ತೀರಾ. ಹಿಂಗೆ ಇಟ್ಕೊಡ್ರಿ ರೈಟ್ಗೆ. ಬಂತು ನೋಡಿ ರೈಟ್ಗೆ. ಹೆಂಗಿದೆ ನೋಡಿ. ಏನ್ ಸರ್ ಇದು ಸರ್? ಮುಂದೆ ಬ್ಯೂಟಿಫುಲ್ ಪಾರ್ಕ್ ಇದೆ ಕಡೆ ಇದೆಲ್ಲ. ತುಂಬಾ ಇದೆಲ್ಲ ನನ್ನ ಸೈಕ್ಲಿಂಗ್ ರೂಟ್ ಇದೆಲ್ಲ. ನಿಮ್ದು ನೋಡಿದೆ, ವಿಡಿಯೋದಲ್ಲಿ ನೋಡಿದ್ದೀನಿ ನಾನು ಇದನ್ನ ನೋಡಿದ್ದೀನಿ. ಏನ್ ಬ್ಯೂಟಿಫುಲ್ ಆಗಿ ಮಾಡಿದಾರೆ ಸರ್ ಇದು. ನೋಡಿ ಇಷ್ಟು ಚೆನ್ನಾಗಿದೆ ಇದು. ಇದು ನಿಮ್ಗೆ ತೋರಿಸ್ಬೇಕು ತುಂಬಾ ಆಸೆ ಇತ್ತು, ತೋರಿಸ್ಬಿಟ್ಟೆ. ನಾನು ಇಲ್ಲಿಂದ ಯೂ ಟರ್ನ್ ಮಾಡ್ಬೇಕು ನಾನೀಗ. ಇದು ನೋಡಕ್ಕೆ ಅಂತಾನೆ ಬಂದ್ರ ಸ್ಪೆಷಲ್ ಬ್ರಿಡ್ಜ್ ತೋರ್ಸಕ್ಕೆ ಅಂತ ಕರ್ಕೊಂಡು ಬಂದಿದ್ದೆ ನಿಮಗೆ. SUV ಮ್ಯಾಕ್ಸ್. ಇದು SUV ಅಲ್ಲ, ಸೆಡಾನ್ ಕಾರು. ಅದು ಹಿಂದೆ ಅದು ಏನಂತಾರೆ ಅದಕ್ಕೆ, ಕಾಲರ್ ಸ್ಪಾಯ್ಲರ್ ಅಂತಾರಲ್ಲ ಹಿಂದ್ಗಡೆ, ಅದು ಡಿಕ್ಕಿ ಮೇಲೆ ಇದೆಲ್ಲ ಆಟೋಮೆಟಿಕ್ ಮೇಲೆ ಬರುತ್ತೆ. ಅದು ಇನ್ನು ಇಂಡಿಯಾಗೆ ಬಂದಿಲ್ಲ, ಅದು ವಿಡಿಯೋಗಳಲ್ಲಿ ನೋಡಿದ್ವಿ. ಅದು ಏನ್ ಸರ್ ಜಿಯಾಮಿ ಇದವನು ಸ್ಟಾರ್ಟಿಂಗು ಸ್ಟ್ರೀಟ್ ಅಲ್ಲಿ ಅವ್ನ ಫೋನ್ ನ ಓನರೇ ಮಾರಿದಾನೆ. ಇಲ್ಲಿ ನೋಡಿ, ಇದು 3 ಟ್ರಕ್ಸ್ ಏನ್ ಗೊತ್ತಾ, ಇದೆಲ್ಲ ಸಿಟಿಗೆಲ್ಲ ಅದು ಇದು ಬಿಡುತ್ತೆ, ಸ್ಪ್ರೇ ಮಾಡುತ್ತೆ ನೀರ್ನ. AC ತರ ಸ್ಪ್ರೇ ಮಾಡುತ್ತೆ. ಈಗ ನಮ್ದು ಕಲ್ಯಾಣ ಮಂಟಪ ಒಳಗಡೆ ಹೋಗ್ಬೇಕಾದ್ರೆ ಫ್ಯಾನ್ ಹಚ್ಚಿ ಬಸ್ ಅಂತ ಮಾಡ್ತಾರಲ್ಲ, ಆ ತರ ಅದು ಇಲ್ಲಿ ಸಿಟಿಗೆ ಮಾಡುತ್ತೆ. ಅಂದ್ರೆ ಡಸ್ಟ್ ಎಲ್ಲ ಕೆಳಗಡೆ ಬರ್ಲಿ ಅಂತ. ಏನೇನ್ ಮಾಡ್ತಾರೋ ದೇವ್ರೆ. ಆಕ್ಚುಲಿ ಶಶಿ ಸರ್ಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಇವನ್ನೆಲ್ಲಪ್ಪ ಗುರು ಬಿಡ್ಲಿಲ್ಲ. ಅಲ್ಲ, ಯಾಕಂದ್ರೆ ಹೊರಗಡೆ ಬಿಸಿಲು ಬೇರೆ ಹೊಡಿತಾ ಇದೆ. ನಾವು AC ರೂಪ ಇಲ್ಲಿ ಕಾರಲ್ಲಿ AC ಕುತ್ಕೊಂಡು ಆರಾಮಾಗಿದ್ದೇವಿ. ಇಲ್ಲ ಸರ್, ಹೊರಗಡೆ ಒಂದು ತೋರಿಸ್ತೇನೆ ಟೆಂಪರೇಚರ್. ಅದು ಗಾಡಿ ಮೂವ್ ಆಗ್ಬೇಕು. ಹೊಡಿತಾರ ಈಟಲ್ಲೇ ಗೊತ್ತಾಗ್ತಾ ಇದೆ. ಬಟ್ ಏನಿಲ್ಲ ಸರ್, ನಾನೊಂದು ಯೂಶಲಿ ಒಂದು ಡೈಲಾಗ್ ಹೇಳ್ತಾ ಇರ್ತೀನಿ, ಭಯವೇಕೆ ಏನಾಗಬಹುದು, ಸಾವಿಗಿಂತ ಮಿಗಿಲಾಗಿ ಇನ್ನೇನಾಗಬಹುದು ಅಂತ. ಕರೆಕ್ಟ್. ಹಂಗೆ ಸರ್, ಏನು ಆಗಲ್ಲ ಸರ್, ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀನಿ. ಇದನ್ನ ಮುಗಿಸಿ ನಾನು ನಿಮ್ಗೆ ಕಾಲ್ ಮಾಡ್ತೀನಿ, ನೀವೇ ನನ್ನನ್ನು ಅಪ್ರಿಶಿಯೇಟ್ ಮಾಡ್ಬೇಕು. ಅದು ಇರ್ಬೇಕ್ರಿ ಮನಸ್ಸದಲ್ಲೇ ಮಾರ್ಗ. ಏನಾಗಲ್ಲ ಸರ್, ನಾನೇನು ಅದೇ ನಾನು ಹೇಳ್ದಲ್ಲ ಸರ್, ಮಾನವೀಯತೆಯನ್ನು ನಂಬ್ತೀನಿ ಅಂತ. ಇವರು ಮನುಷ್ಯರೇ. ಒಂದು ಅಟ್ಲೀಸ್ಟ್ ಮಲ್ಕೊಳಕ್ ಒಂದಷ್ಟು ಜಾಗ ಸಿಗಲ್ವಾ? ಎಲ್ಲೋ ಒಂದು ರೋಡ್ ಸೈಡ್ ಅಲ್ಲಿ ಮಲ್ಕೊಂತೀನಿ ಅಷ್ಟೇ. ಈಗ ಅಲ್ಲಿ ಕೆಲವು ಕಡೆ ಟ್ರಕ್ ನಿಲ್ಸಿರ್ತಾರಲ್ಲ, ಅಲ್ಲಿ ಕೇಳೋಣ, ಅವ್ರನ್ನ ಕಾರಲ್ಲೆಲ್ಲ ಬಂದು ನೋಡಿದ್ರೆ ದುಡ್ಡು ಎಕ್ಸ್ಪೆಕ್ಟ್ ಗ್ಯಾರಂಟಿ ಮಾಡ್ತಾರೆ. ಅದಕ್ಕೆ ನೀವು ನನ್ನನ್ನು ಬಿಟ್ಬಿಟ್ಟು ಹೋಗಿ ಸರ್. ಒಟ್ನಲ್ಲಿ ವುಹಾನ್ಗೆ ಹೋಗೋ ರೋಡ್ ಇದೆ ಅಲ್ವಾ? ನಾನು ಹೋಗ್ತೀನಿ ಬಿಡಿ ಸರ್, ನೀವೇನು ವರಿ ಮಾಡಬೇಡಿ. ನಾನು ಹತ್ತಿ ಲಾರಿಲೋ ಅಥವಾ ಯಾವ್ದ್ರಲ್ಲೋ ಕೂತ್ಕೊಂಡ ಮೇಲೆ ನಾನು ನಿಮಗೆ ಫೋನ್ ಹಾಕ್ತೀನಿ. ನೋಡಿ ಕಿರಣ್, ಏನಕ್ಕೆ ಬಂದೆ ಅಂದ್ರೆ ನಾನು ಗೊತ್ತಾಯ್ತಾ? ಬಟ್ ಈಗ ಇವರೆಲ್ಲ ಹೋಗ್ಬೇಕಲ್ಲ ಸರ್, ಇವರೆಲ್ಲ ವೆಯ್ಟ್ ಮಾಡ್ತಾ ಇರೋರು. ಮತ್ತೆ ಲಿಂಕ್ ಅಲ್ಲಿ ಹಂಗೆ ಸ್ಟಾರ್ಟ್ ಆಗೋದು. ನಾನು ಯಾವಾಗ ಹೋಗ್ತೀನಿ, ಯಾವಾಗ ಹೋಗಲ್ಲ, ಏನು ಕೇಳ್ಕೊಂಡು ಸರ್. ಇದು ನೋಡಿ, ಇದು ಪೋರ್ಟ್ ಏರಿಯಾನ ಏನೋ ಇರ್ಬೇಕು ಅನ್ಸುತ್ತೆ. ಇದು ಪಾರ್ಕಿಂಗ್, ಕನ್ಸ್ಟ್ರಕ್ಷನ್ ಮುಂದೆ ದೂರ ಒಳಗಡೆ ಪೋರ್ಟ್ ಏರಿಯಾ ಇರುತ್ತೆ. ಅಲ್ಲಿ ಅವರು ಒಳಗಡೆ ಇವನು ಲೋಡ್ ಮಾಡ್ಕೋಬೇಕಾದ್ರೆ ಬಿಡ್ತಾನೆ ಮಾಡೋ ಟೈಮು ಇದೆ. ಇದೊಂಥರ ಇದೊಂದು ಏರಿಯಾ ಇದೆ. ಯಾಕಂದ್ರೆ ನಾನು ಸೈಕ್ಲಿಂಗ್ ಬರ್ತೀನಿ, ನಾನು ಇಲ್ಲೆಲ್ಲ ಸಿಟಿ ಔಟ್ ಸೈಡ್ ಎಲ್ಲ ಸೈಕ್ಲಿಂಗ್ ಬರ್ತೀನಲ್ಲ, ಅವಾಗ ನಾನು ನೋಡಿದೆವು ಎಲ್ಲ ಟ್ರಕ್. ಅಂದ್ರೆ ನಾನು ಒಂಥರ ಚೈನಾ ಟ್ರಕ್ ನ ಒಂದು ಬ್ಲಾಗ್ ಮಾಡ್ಬೇಕಂತ ಇದ್ದೆ. ನಂದು ಅವರು ಮಾತಾಡಿಸ್ಬಿಟ್ಟು ಹೇಗೆ ಏನಪ್ಪಾ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಇವ್ರನ್ನ ನೀವು ಯಾರನ್ನ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಬಟ್ ಯಾರು ಕಾಣ್ತಾ ಇಲ್ಲ ಒಳಗಡೆ.
ಏನಿಲ್ಲ ಸರ್. ನೋಡಿ ಆ ಟ್ರಕ್ಕಿಗೆ ಅವನು ಪೊಲೀಸ್ ಟಿಕೆಟ್ ಹಾಕಿ ಹೋಗಿದ್ದಾನೆ. ತೋರಿಸ್ತೇನೆ ಬನ್ನಿ ನಿಮಗೆ. ಅಲ್ಲೊಂದು ರೌಂಡ್ ಹೋಗ್ಬಿಟ್ಟು ನಿಮ್ಗೆ ಲಾಸ್ಟಿಗೆ ಅಲ್ಲಿ ಇದ್ರ ಹತ್ರ ಬಿಟ್ಬಿಡ್ಲಾ ಅಥವಾ ಏನು? ಎಲ್ಲಿ ಇಲ್ಲಿ ನಿಲ್ಸಿದ್ರು ಓಕೆ ಸರ್. ಅಲ್ಲ ಈ ಲಗೇಜಲ್ಲಿ ನೀವು ಏನಿಲ್ಲ ಹೋಗ್ತೀನಿ ಸರ್. ಹೋಗ್ತೀನಿ. ನೀವು ನನಗೊಂದೊಂದು ಭಯ. ಇದೊಂದು ಟಿಕೆಟ್ ಹಾಕಿದಾರೆ ನಾನು. ನೀವು ಹೇಳಿದ್ರಲ್ಲ ಸರ್ ಅದು ಹೊಡೆಯುತ್ತೆ ಅಂತ. ಇದೆ ನೋಡಿ, ಇಲ್ಲೊಬ್ಬನೇ ನೋಡಿ. ಕೇಳ್ತೀರಾ ನನಗೆ? ನಾನು ಅಲ್ಲಿ ಮುಂದೆ ಹಾಕಿ ಸರ್. ಇಲ್ಲಿ ಕೇಳಿ. ಥಾ ಹೊಸ ಫಂಗ್ಯೋ, ಥಾ ಹೊಸ ಫಂಗ್ಯೋ, ಥಾದ ಬೋಜು ಹನ್ಯೋ ಮೆಂಗ್ಸಿಂಗ್ ಬೋಜು, ಥಾಯೋ ಜೋ ಖಾ츠 ಚಿ ಸ್ವೈಬ್ಯಾನ್ ಚಿ可以吗？我们不出去，现在停了，休息了。其实还多长时间了？明天。明天呢？明天几点呢？ಏನಂತೆ ಸರ್? ಈಗ ರೆಸ್ಟ್ ಅಂತೆ, ಅವನು ಹೋಗಲ್ಲಂತೆ. ನಾಳೆ ಹೋಗ್ತಾರಂತೆ. ನಾಳೆ ಯಾವಾಗ ಕೇಳಿದ್ರೆ ಅವನು ಸರಿಯಾಗಿ ಇದು ಮಾಡಲಿಲ್ಲ ಅವನು. ಯಾಕಂದ್ರೆ ಅದು ಬಿಸ್. 这个红绿灯右转。wait.红绿灯右转，有地铁口。Okay. No. No? Oh. Yes, thank you. Yeah. Okay. So first ಟ್ರೆಕ್ನ ಟ್ರೈ ಮಾಡಿದೆ ಸರ್. ಸರಿ. ಅವ್ರು ಹೇಳ್ತಿದ್ದಾರೆ ಇಲ್ಲಿ ಯಾವುದು ಇರಲ್ಲ, ನೀನು ಅಲ್ಲಿಗೆ ಹೋಗ್ಬೇಕು ಅಂತ. ಹೈವೇಗೆ ಬನ್ನಿ ಕೂತ್ಕೊಳ್ಳಿ ಹಂಗಾರೆ. ಅಷ್ಟೇ. ಟ್ರೈ ಮಾಡೋಣ ಅಥವಾ ಹೋಗ್ಬಿಡೋಣ? ಸೊ ಇವರೆಲ್ಲ ನನ್ನ ಪ್ರಕಾರ ಟ್ರೆಕ್ ಸ್ಟಾಪ್ ಮಾಡಿರೋರು, ಅದೇ ರೋಡ್ ಇಲ್ಲ, ಯಾವ್ದು ಇಲ್ಲ, ರೆಸ್ಟ್ ಅಲ್ಲಿ ಇದ್ದಾರೆ. ಆಮೇಲೆ ಎಲ್ಲ ಟಯರ್ಡ್ ಆಗಿರ್ತಾರೆ. ನಾವು ಇಲ್ಲಿ ಅಪ್ರೋಚ್ ಮಾಡಕ್ಕಿಂತ ಹೋಗ್ತಿರ್ತಾರಲ್ಲ ಸರ್ ಅವರು. ಬಟ್ ವುಹಾನ್ಗೆ ಹೋಗೋ ರೋಡ್ ಅದೇ ಅಲ್ವಾ? ಅಲ್ಲಿ ಮುಂದೆ ಅಂತ ಕೇಳಕ್ ಹೋಗ್ಬೇಡಿ. ವಯಾ ವುಹಾನ್. ನಾನು ಒಂದು ಕೆಲಸ ಮಾಡ್ತೀನಿ, ವುಹಾನ್ಗೆ ಹಾಕಂತೀನಿ. ವುಹಾನ್ ಬೇಡ, ಅವ್ರು ಎಲ್ಲಿ ಹೋಯ್ತಾರೋ ಅಲ್ಲಿಗೆ ಇಳಿಸ್ಲಿ ಅಷ್ಟೇ. ಗಾಂಗ್ಜೋ ಅವ್ರು ಏನಂತ? ಇಲ್ಲ, ನಾನೇ ಹೇಳಿದೆ ನಾನು ಇಂಡಿಯಾದಿಂದ ಬಂದಿದ್ದೀನಿ. ಅಲ್ಲ, ಹೆಂಗ್ ಹೇಳಿದ್ರಿ ನೀವು? ಎಲ್ಲ ಟ್ರಾನ್ಸ್ಲೇಟ್ ಯೂಸ್ ಮಾಡಿದ್ರ ಅಥವಾ ಇದು ಗೂಗಲ್. ನಾನು ಇದು ಹಾಕಿದೆ. ಸ್ಪೀಡಾಗಿ ಬರ್ತಿದ್ದೆ ನಾನು. ಈಗ ಇವರೆಲ್ಲ ಅಲ್ಲಿಗೆ ಹತ್ತೋರು ಇರ್ತಾರಲ್ವ ಸರ್, ಕಾರಲ್ಲಿ ಹೋಗೋರು. ಇದರಲ್ಲಿ 80% ಮೇಲೆ ಹೋಗೋರು. ಸಾಕು, ಕೊಡ್ತಾರೆ, ಕಾರವರು ಕೊಡ್ತಾರೆ ಸರ್. ಮಾಡಿಕೆ ಇದುವರೆಗೂ ಈ ತರ ಲಿಫ್ಟ್ ಕೇಳಿಲ್ಲ ಸರ್. ಇಲ್ಲ, ಅಹಂ ಸತ್ತೋಗ್ಬಿಟ್ಟಿದೆ ಸರ್ ನನಗೆ. ಅಹಂ ಹೆಂಗೆ ಅಂದರೆ ಕೇಳ್ಬಿಡ್ತೀನಿ, ನಾನು ಕೇಳ್ತೀನಿ ಅಷ್ಟೇ. ಏನಾಗದೇನಿಲ್ಲ ಲೈಫಲ್ಲಿ. ಎಲ್ಲವೂ ಒಂದು ಎಕ್ಸ್ಪೀರಿಯೆನ್ಸೇ. ಅವರು ಹೋಗು ಅಂದ್ರೂ ಬಾ ಅಂದರೂ ಎಕ್ಸ್ಪೀರಿಯೆನ್ಸು ಒಳ್ಳೆಯದು, ಬರಬೇಡ ಅಂತಂದ್ರೂ ಒಳ್ಳೆ ಎಕ್ಸ್ಪೀರಿಯೆನ್ಸೇ ಅಷ್ಟೇ. ಎಲ್ಲೂ ಸಿಗಲಿಲ್ಲ ಅಂದಾಗ ಸರ್ ಕೊನೆಗೆ ಏನಿಲ್ಲ, ಎಲ್ಲರೂ ಒಂದು ಕಡೆ ಬಂದು ಮಲ್ಕೋತೀನಿ ಅಷ್ಟೇ. ಅಲ್ಲಿ ಬಿಡಿ, ಗೊತ್ತಾಯ್ತು. ಆ ಮೇಲೆ ಹತ್ತಕ್ಕೆ ಮುಂದ್ಗಡೆ ದಾರಿ ಇದೆ ಅಲ್ವಾ? ಗೊತ್ತಾಯ್ತು. ಈ ಕಾರ್ನರಲ್ಲೇ ನಿಮಗೆ ಕೇಳ್ಕೊಂಡು ಹೋಗ್ಬೇಕು. ಎಸ್, ಕೇಳ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಇಲ್ಲ. ಎಸ್ ಸರ್, ಗೊತ್ತಾಯ್ತು. ಪಾಪ ನೀವೇ ಒಂದು ಸ್ವಲ್ಪ ಇದಾಗಿದ್ದೀರಾ ಈಗ ಅಲ್ಲ? ನರ್ವಸ್ ಆಗಿದ್ದೀನಿ. ಏನಾಗಲ್ಲ ಸರ್, ಈ ಬಿಸಿಲಲ್ಲಿ ನೀರು ಮಾಡ್ಬೇಕಲ್ಲ ಸರ್. ಏನಾದ್ರೂ ಒಂದು ಮಾಡಬೇಕು. ಇನ್ ಕೇಸ್ ಎನಿಥಿಂಗ್ ಆದ್ರೆ ನೈಟ್ ಟೈಮ್ ಫೋನ್ ಹಾಕ್ತೀನಿ. ನಾನೇ ಫೋನ್ ಹಾಕಿ ಹಿಂಗೆ ಬಂದು ನಿಮ್ನ ಅದೇ ಹೈವೇ ಮೇಲೆ ಕರ್ಕೊಂಡು ಹೋಗ್ತೀನಿ. ನಂದು ಅದೇ ರೂಟೆ. ಹೌದಾ? ಅಂದ್ರೆ ನಾನು ಬೇರೆ ಕಡೆ ಎಂಟ್ರಿ ಆಗ್ತೀನಿ, ಬೇಕಾದ್ರೆ ನಿಮಗೋಸ್ಕರ ನಾನು ಇವತ್ತು ಇಲ್ಲಿಂದ ಎಂಟ್ರಿ ಆಗ್ತೀನಿ. ಓಕೆ ಸರ್, ಓಕೆ. ಎನಿ ರೆಸ್ಟ್ ಏರಿಯಾ ಅಲ್ಲಿ ನಿಲ್ಲಿಸ್ಬಿಡು ಸಾಕು. ರೆಸ್ಟ್ ಏರಿಯಾ, ಸರ್ವಿಸ್ ಏರಿಯಾ ಅಲ್ಲ, ರೆಸ್ಟ್ ಏರಿಯಾ. ರೆಸ್ಟ್ ಏರಿಯಾ ಮೇಲ್ಗಡೆ ಮ್ಯಾಕ್ಸಿಮಮ್ 120. ಕೆಲವು ಸ್ಟ್ರೆಚ್ ಅಲ್ಲಿ ಕಡಿಮೆ ಆಗುತ್ತೆ, 100 ಮಾಡ್ತಾರೆ. ಲೇನ್ ಮೇಲೂ ಡಿಫ್ರೆನ್ಸ್ ಇರುತ್ತಲ್ಲ, ಯಾವ ಲೇನ್ ಅಲ್ಲಿ. ಲೇನ್ ಅಲ್ಲಿ ನೀವು ಬಿಲೋ 90 ಹೊಡಿಯೋಂಗಿಲ್ಲ, ಜಾಸ್ತಿ ಹೊಡಿಬೇಕು. 120 ಅಬೋ ಜಾಸ್ತಿ ಇದೆ, ಹೈಯರ್. ಹೇಳ್ಕೊಳ್ಳ ಸರ್ ಇಲ್ಲಿ ಹೇಳ್ಕೊಂಡು ಮುಂದೆ. ಯಾಕಂದ್ರೆ ನನಗೆ ಊಟ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲಿಗೆ. ನಾನು ಅಲ್ಲಿ ಹೋಗ್ಬಿಟ್ಟು ಅದು ಇದು ಇದೆಲ್ಲ ಅದು. ಅಲ್ಲಿಂದ ರೈಟಿಗೆ ತಗೋತೀರಾ ನೀವು? ನಾನು ಮೇಲಕ್ಕೆ ಹೋಗ್ಬೇಕಷ್ಟೇ. ನೀವು ಈ ಕಾರ್ನಲ್ಲೇ ನೀವು ನಿಮ್ದು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಬೇಕು. ಓಕೆ. ನಂಗಿಂತ ನಿಮಗೆ ನರ್ವಸ್ ಇವಾಗ ಜಾಸ್ತಿ ಆಯ್ತು. ನೀವು ನಾಳೆ ಸಪೋಸ್ ನೈಟ್ ಅಂದ್ರೆ ಈ ಪಾಯಿಂಟಲ್ಲೇ ಸಿಗೋದು. ಬಂದು ನಿಮ್ಮನ್ನ ಕರ್ಕೊಂಡು ಹೋಗೋದು ನಾನು ಈ ಪಾಯಿಂಟಲ್ಲೇ. ನಾಳೆ ಬೆಳಿಗ್ಗೆ ಅಲ್ಲ, ಇವತ್ತು ನೈಟ್ ಆದರೆ
ಬೆಳಿಗ್ಗೆ ಅಂದರೆ ಬೆಳಗ್ಗೆ ಜಾವ ಇರುತ್ತೆ ಅನ್ನೋದು 6 ಗಂಟೆ. ಇಲ್ಲ ಈ ಥರ ಹೋದ್ ನೋಡಿ ಪೊಲೀಸ್ ಅವನು ಬಂದು ನಿಮ್ಗೆ ಇಟ್ಕೊಂಡು ಏನು ಮಾಡೋ ಚಾನ್ಸ್ ಇರುತ್ತೆ. ಯಾಕೆ ನಿಂತಿದ್ಯಾ, ಏನಕ್ಕೆ, ಯಾರು, ಏನು, ನೀನು ಅಂತ ಅದು ಆಗೋ ಚಾನ್ಸ್ ಇರುತ್ತೆ. ಮಾಡಿ ಆಲ್ ದ ಬೆಸ್ಟ್. ಎಸ್ ಸರ್. ಆರಾಮಾಗಿ ಬನ್ನಿ ಸರ್, ಆರಾಮಾಗಿ. ಏನು ಟ್ರಾಫಿಕಲ್ಲಿ ನಿಂತ್ಕೊಂಡು ಪೇಷನ್ಸ್ ಸಡನ್ ಆಗಿ ನುಗ್ತಾರೆ ಸರ್, ಏನು ಹೇಳ್ತಾರೆ. ಆಗುತ್ತೆ ಸರ್, ಆಗುತ್ತೆ ದೇವ್ರೇ. ಸರ್ ಸೊ ಈಗ ನಾನು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ಪಾಪ ಸರ್ರು ಅಷ್ಟು ಹೆದರ್ಕೊಂಡು ಪಾಪ ಅಷ್ಟು ಕೇರ್ ಮಾಡ್ತಾ ಇದ್ದಾರೆ. ಸರ್ ಥ್ಯಾಂಕ್ ಯು. ಹಾಂ ಎಸ್ ಎಸ್, ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀನಿ. ಡನ್. ಎಸ್ ಇವಾಗ ಸರ್ನ ಕಳಿಸ್ಬಿಟ್ಟು ನನ್ನ ಒಂದು ಹಿಚೈಕಿಂಗ್ ಜರ್ನಿ ಚೈನಾದ ಹೈವೇಲಿ ಇವಾಗ ಶುರು ಆಗ್ತಾ ಇದೆ. ನೋಡಬೇಕು ಸರ್. ಹಾಂ ಸರ್, ಸಿಗೋಣ ಸರ್. ಹಾಂ, ನಾನು ಹೋದ್ಮೇಲೆ ಫೋನ್ ಹಾಕ್ತೀನಿ. ಡನ್ ಸರ್, ಬಾಯ್. ಎಸ್, ಇಲ್ಲಿ ಹೈವೇ ಕನೆಕ್ಟ್ ಆಗೋ ರೋಡಲ್ಲಿ ಬಂದು ನಿಂತಿದ್ದೀನಿ. ಏನಕ್ಕೆ ಅಂತಂದರೆ ನೋಡಿ, ಹಿಚೈಕಿಂಗ್ನ ಮಾಡೋಕ್ಕೆ. ಇವಾಗ ಇದು ಶೆಂಜನ್ ಸಿಟಿ ಒಳಗಡೆ ಹೋಗೋ ರೋಡು, ಇದು ಮೇಲಕ್ಕೆ ಹೋಗೋ ರೋಡು ಅಂದರೆ ಹೈವೇಗೆ. ಸೊ ನಾನು ಇವಾಗ ಇಲ್ಲಿ ಡ್ರೈವ್ ಮಾಡಬೇಕು, ಯಾರಾದರೂ ಸಿಗ್ತಾರಾ ಅಂತ. ಯಾರೂ ನಿಲ್ಲಿಸ್ತಾ ಇಲ್ಲ. ಮೇ ಬಿ ಇದು ಫಸ್ಟ್ ದಿನ, ಅದಕ್ಕೋಸ್ಕರ ಹಿಂಗೆ ಆಗ್ತಾ ಇದೆ. ಸರ್ವಿಸ್ ಏರಿಯಾ. ಓಕೆ. ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಇಲ್ಲಿ ಪಕ್ಕದಲ್ಲಿ ಪೊಲೀಸ್ ಬೇರೆ ಬಂದ್ಬಿಟ್ರ, ಅದಕ್ಕೆ ಸೈಡಲ್ಲಿ ಹಾಕಿದ್ದೀನಿ. ನೋಡೋಣ. ನನಗೆ ಮಧ್ಯದಲ್ಲಿ ಪೊಲೀಸ್ ಬೇರೆ ಬಂದ್ರಲ್ಲ, ಭಯ ಆಯಿತು. ಚೆಕಿಂಗ್ ಮಾಡ್ತಾ ಇದ್ದಾರಲ್ಲ.